ಅಲ್ಲಿ ಜಯದ ಕಳೆ ಕಾಣಿಸ್ತಾ ಇದೆ ಕಿರಿಕೀರ್ತಿ ಅವರ ಮುಖದಲ್ಲಿ. ತಮ್ಮ ಫಸ್ಟ್ ರಿಯಾಕ್ಷನ್ ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ವಿಚಾರವಾಗಿ? ಇಲ್ಲ, ನಾವು ಇದೇ ಜಾಗದಲ್ಲಿ ನೀವು ನನ್ನ ಲಾಸ್ಟ್ ಇಂಟರ್ವ್ಯೂ ಮಾಡಿದಾಗ ನಾನು ತುಂಬ ಸ್ಪಷ್ಟವಾಗಿ ಇದನ್ನು ಹೇಳಿದ್ದೆ. ನೋಡಿ, ಇದೆಲ್ಲ ಪ್ಲ್ಯಾಂಡ್ ಥಿಯರಿ, ಒಂದು ಕಾನ್ಸ್ಪಿರಸಿ ಇದು. ಅವತ್ತು ಅಂದರೆ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋಕೆ ಯಾರೂ ರೆಡಿ ಇರಲಿಲ್ಲ ಅವತ್ತು. ಬಿಕಾಸ್ ಒಬ್ಬ ಮನುಷ್ಯ ನಾನೇ ಹೂತಿದ್ದು ಅಂತ ಬಂದಾಗ ಯಾರಾದರೂ ಜೀವಂತ ಸಾಕ್ಷಿಯನ್ನು ನಂಬದೇ ಇರ್ತಾರ. ಬಟ್ ಆ ಕ್ಷೇತ್ರದ ಬಗ್ಗೆ ಯಾವತ್ತೂ ನಮಗೆ ಒಂದು ಕೂದಲಿನಷ್ಟು, ಒಂದು ನೂಲಿನಷ್ಟು ಅನುಮಾನ ಬರಲೇ ಇಲ್ಲ. ಬಿಕಾಸ್ ನಾವು ನೋಡಿರುವ ಕಾವಂದರ ಬಗ್ಗೆ, ನಾವು ನೋಡಿರುವ ಆ ಕ್ಷೇತ್ರದ ಭಕ್ತರ ಬಗ್ಗೆ, ಆ ಊರಿನ ಜನರ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಸೊ ಹಾಗಾಗಿ ಭಕ್ತನಾಗಿ ನಂಬದೇ ಇದ್ರೂ ಆ ಮಂಜುನಾಥನ ಮಗುವಾಗಿ ನಾವು ನೋಡಿದಾಗ, ಅಯ್ಯೋ ಧರ್ಮಸ್ಥಳ, ಅಲ್ಲಿ ಅತ್ಯಾಚಾರನ, ಅಲ್ಲಿ ಕೊಲೆನ, ಅಲ್ಲಿ ಗೊತ್ತಿಲ್ಲದಂಗೆ ಹೆಣ ಊತ್ಬಿಡ್ತಾರ, ಇವೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಹಾಗಾಗಿ ದೇವನಿಂದ ನಾವು ತುಂಬ ಸ್ಪಷ್ಟವಾಗಿ ನಿಂತಿದ್ವಿ, ಇಲ್ಲ ಆ ಥರದಲ್ಲಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಇವನು ಬಂದು ನಾನು ಹೂತಿರುವ ಹೆಣವನ್ನು ತೆಗಿತೀನಿ ಅಂತಂದ್ರೂ ಸಹಿತ ಯಾವುದೋ ಪೋಸ್ಟ್ ಮಾರ್ಟಮ್ ಆಗಿರುವ UDR ಆಗಿರುವ ಶವ ಅಲ್ಲಿ ಹೂತಿದ್ದು ಸಿಗ್ಬೋದು ಅಷ್ಟೇ. ಬಿಟ್ಟರೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ UDR ಆಗದೆ, ಪೋಸ್ಟ್ ಮಾರ್ಟಮ್ ಆಗದೆ, ಕೇಸ್ ಫೈಲ್ ಆಗದೇ ಇರುವಂಥ ಯಾವುದೇ ಒಂದೇ ಒಂದು ಬಾಡಿಯು ಅಲ್ಲಿ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ನಮ್ಗೆ ಗ್ಯಾರಂಟಿ ಇತ್ತು. ಅದನ್ನೇ ನಾನು ನಿಮಗೂ ಹೇಳಿದ್ದೆ. ಅದೇ ಈಗ ಆಗಿದೆ. ಈಗ ಬುರ್ಡೆ ಚಿನ್ನಯ್ಯನೇ ಪಾಪ ಅವತ್ತು ನೆನಪಿದ್ರೆ ಹೋಗಿ ನೋಡಿ, ನಾನು ಅವನ ಹೆಸರು ಸಹಿತ ಹೇಳಿದ್ದೀನಿ ಅದರಲ್ಲಿ ಅವನ ಹೆಸರು ಸಹಿತ ಹೇಳಿದ್ದೀನಿ ನಾನು. ಇವತ್ತು ಅವನನ್ನೇ ಅರೆಸ್ಟ್ ಮಾಡಿ ಮತ್ತೆ ಕಸ್ಟಡಿಗೆ ತೊಗೊಂಡಿದ್ದಾರೆ. ಪಾಪ 10 ದಿನ ಆಗಿತ್ತು, ಮತ್ತೆ 3 ದಿನ ಕಸ್ಟಡಿ ಕೇಳಿದ್ದಾರೆ, ಮತ್ತೆ ಕಸ್ಟಡಿಲಿದ್ದಾನೆ. ಈಗ ಷಡ್ಯಂತ್ರದ ಭಾಗವಾಗಿ ಯಾರ್ಯಾರು ಇದ್ರೆ ಹಿಂದೆ ಇದ್ದಾರೋ, ಕಾಣದ ಕೈಗಳು, ಕಾಣುವ ಕೈಗಳು. ನೋಡಿ, ನಾವು ಎದುರುಗಡೆ ಕಾಣ್ತಾ ಇರೋದು ಬರೀ ಡೈರೆಕ್ಟರ್ಸ್ ಆ್ಯಂಡ್ ಆಕ್ಟರ್ಸ್ ಅಷ್ಟೇ. ಈಗ ಪ್ರೊಡ್ಯೂಸರ್ಸ್ ಯಾರು ಅಂತ ಗೊತ್ತಾಗಬೇಕಲ್ಲ. ಪ್ರೊಡ್ಯೂಸರ್ಸ್ ಯಾರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಯಾರು, ಅವರೆಲ್ಲ